ಹೌದು, ಇದನ್ನ ಏನಕ್ಕೆ ಕೊಟ್ರಿ ನನಗೆ? ಕೊಡ್ಬೇಕು ಅನ್ನಿಸ್ತು, ಕೊಡಿಸ್ದೆ. ಆದ್ರೂ ಏನಾದ್ರೂ ಕಾರಣ ಇರ್ಬೇಕು ತಾನೆ? ಹೇಳ್ತಾ ಹೋದ್ರೆ 100 ಕಾರಣ ಸಿಗುತ್ತೆ ಗೀತಾ. ಒಂದ್ ಹೇಳಿ ಯಾವ್ದಾದ್ರು. ನನ್ನ ಹೆಂಡತಿ ಆಗಿದೆಯಲ್ಲ ಅದಕ್ಕೆ. ಅಯ್ಯೋ, ಇದೇನೊಂದ್ ದೊಡ್ಡ ಕಾರಣನಾ? ನಿಮಗೆ ನಾನ್ ಹೆಂಡತಿ ಆಗೋದು ಬೇಕಾಗಿರ್ಲಿಲ್ಲ ಅವಾಗ. ಅಯ್ಯೋ, ಅದು ಅವಾಗ ಕಣೆ, ಇವಾಗ ಮಾತು ಹೇಳ್ತೀನಾ? ಋಣಾನುಬಂಧ ಬ್ರಹ್ಮಗಂಟು ಬಿಡ್ಸಕ್ಕಾಗ್ಲಿಲ್ಲ, ಅದಕ್ಕೆ ಈಗ ಜೊತೆಗಿದ್ದೀವಿ. ಅದಕ್ಕೆ ಈ ಗಿಫ್ಟ್ ಯಾಕೆ? ನೀನ್ ನನ್ನ ಇಷ್ಟು ಪ್ರೀತಿಸ್ತಾ ಇದೆಯಲ್ಲ ಅದಕ್ಕೆ. ನೀವೇನ್ ಕಮ್ಮಿನಾ? ನೀವು ನನ್ನನ್ನು ಅಷ್ಟೇ ಪ್ರೀತಿಸ್ತೀರಾ, ಅದಕ್ಕೆ ನನಗೆ ಯಾಕೆ ಗಿಫ್ಟು? ನಾನು ಎಡವಿದ್ರು ಮತ್ತೆ ಪ್ರಯತ್ನ ಪಟ್ಟು ಮತ್ತೆ ಗೆಲ್ಬೇಕು ಅಂತ ಹೇಳ್ಕೊಟ್ಟಿದ್ದಲ್ಲ ಅದಕ್ಕೆ. ನೀವ್ ಸೋತ್ರೆ ಅದು ನನ್ನ ಸೋಲು, ನನ್ನ ನೋವು. ಆಗ ನಿಮ್ಮನ್ನ ನಗ್ಸೋದಕ್ಕೆ ನಾನೇನಾದ್ರೂ ಮಾಡಿದ್ರೆ ಅದಕ್ಕೆ ನೀವ್ ಯಾಕೆ ನನಗೆ ಗಿಫ್ಟ್ ಕೊಡ್ಬೇಕು? ನಿನಗೆ ಕುಡ್ಸಕ್ ಬರಲ್ಲ, ಕೊಡು, ನಾನೇ ಕುಡಿತೀನಿ. ಈ ತರ ಹಾಲು ಕುಡಿಯೋದು. ಯಾಕೆ ಭಯ ಪಡ್ತಿದ್ದೀರಾ? ನನ್ಗೆ ಯಾಕೆ ಭಯ? ಭಯ ಏನಿಲ್ಲ. ಮತ್ತೆ ಹತ್ರ ಬಂದ್ರೆ ದೂರ ಹೋಗ್ತಾ ಇದ್ದೀರಾ? ಹಾಗೇನಿಲ್ಲ. ಯಾಕೆ ಹೆದರ್ಕೋತೀರಾ? ಭಯ ಪಡ್ಬೇಡಿ, ನಾನ್ ನಿಮ್ಗೆ ಏನು ಮಾಡಲ್ಲ. ಈ ಪ್ರಪಂಚದಲ್ಲಿ ನಾವಿಬ್ರೇ ಇದೀವಿ ಅಂತ ಅನ್ನಿಸ್ಬೇಕು, ಹಾಗಿರ್ಬೇಕು ನಾವಿಬ್ರು. ನಿಮ್ಗೆ ಅಪ್ಪ ಅಮ್ಮ ಇದ್ದಾರೆ, ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಾರೆ, ತಮ್ಮ ನಾದ್ನಿ ಇಬ್ರು ಇದ್ದಾರೆ. ಆದ್ರೆ ನನಗೆ ನೀವೊಬ್ರೆ. ನೀವು ನನ್ನನ್ನ ತುಂಬಾ ಪ್ರೀತಿಸ್ಬೇಕು. ನಿಮ್ ಪ್ರೀತಿ ನನ್ನೊಬ್ಳಿಗೆ ಮಾತ್ರ ಸಿಗ್ಬೇಕು. ನಾವ್ ಯಾವಾಗ್ಲೂ ಹೀಗೆ ಇರ್ಬೇಕು, ಅದೊಂದ ನನ್ನ ಆಸೆ. ಇದು ಏನೇ ಪ್ರಾಬ್ಲಮ್ ಬಂದ್ರು ಅದನ್ನ ಧೈರ್ಯವಾಗಿ ಫೇಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ಯಲ್ಲ ಅದಕ್ಕೆ. ಪ್ರಯತ್ನ ಪಟ್ಟಿದ್ದು ನೀವು, ಗೆದ್ದಿದ್ದು ನೀವೇ. ನನಗೆ ಯಾಕೆ ಗಿಫ್ಟು? ಆಯ್ತಾಯ್ತು, ಯಾವುದು ಬೇಡ. ನನ್ನ ಕಷ್ಟದಲ್ಲಿ ಭಾಗಿಯಾಗಿದ್ದೆ,
ನನ್ನ ಖುಷಿ ಕಾರಣ ಆಗಿದ್ಯಾ. ಜೀವನದ ಪ್ರತಿ ಸ್ಟೇಜಲ್ಲಿ ನನ್ನ ಜೊತೆ ಇದೆಯಾ, ಅದಕ್ಕೆ. ನಾನು ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಿಲ್ಲ, ನಿಮ್ಮ ಕಷ್ಟ ನನ್ನ ಕಷ್ಟನೇ ಆಗಿತ್ತು. ನಾನು ನಿಮ್ಮ ಖುಷಿಲೂ ಭಾಗಿಯಾಗಿಲ್ಲ, ನೀವೇ ನನ್ನ ಖುಷಿಯಾಗಿದ್ರಿ. ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಾನು ನಿಮ್ಮ ಜೊತೆಗೆ ನಡಿಲಿಲ್ಲ, ನೀವೇ ನನ್ನ ಹೆಜ್ಜೆ ಆಗಿದ್ರಿ. ನಾನಿವತ್ತೇನೇ ಆಗಿದ್ರು, ನನಗೇನೇ ಸಿಕ್ಕಿದ್ರು ಅದೆಲ್ಲ ನಿಮ್ಮಿಂದಾನೆ. ನೀವೇ ನನಗೊಂದು ಗಿಫ್ಟ್ ಆಗಿರ್ಬೇಕಾದ್ರೆ ಹೀಗೆ ಆದ್ರೆ ಇದೆಲ್ಲದಕ್ಕಿಂತ ದೊಡ್ಡದೇನು ಗೊತ್ತಾ, ನೀನ್ ನನ್ನ ಜೊತೆಗಿರೋದು. ಎದೆಯಲ್ಲಿ ಬಿರುಗಾಳಿ ಮೊದಲೇನೇ ಇತ್ತು, ನೀ ನನಗೆ ಏನೆಂದು ನನಗಷ್ಟೇ ಗೊತ್ತು. ಯಾಕೆ ಈ ಥರ ಸಂಭ್ರಮ ದುಪ್ಪಟ್ಟು ಆದಂತಿದೆ, ನೀನೊಂಥರ ನಯನ ಅದ್ಭುತ. ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ, ಕೋರಿದೆ ಪ್ರೀತಿ ಕಾಣಿಕೆ. ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಸಲುಗೆ, ಇರಬೇಕು ಜೊತೆಯಾಗಿ ನಿನ್ನಲ್ಲಿ. ಮಿಂಚುತ್ತಿದೆ ಮಿಂಚುತ್ತಿದೆ ನಿನ್ನಿಂದ ಕನಸೆಲ್ಲ ಹೆಚ್ಚುತ್ತಿದೆ, ಮಿಂಚುತ್ತಿದೆ ಮಿಂಚುತ್ತಿದೆ ಇದಕ್ಕೆ ಮಿಂಚಾಗಿ ಬಂದು ಕಡೆ. ಸಾರಿ ಲಕ್ಕಿ, ಪ್ರಾಕ್ಟೀಸ್ ಮಾಡ್ತಿದ್ರಿ ಅನ್ಸುತ್ತೆ, ಡಿಸ್ಟರ್ಬ್ ಮಾಡಿದ್ನೇನೋ? ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೆ, ಹೇಳಿ ಪರವಾಗಿಲ್ಲ. ನಿಮಗೆ ಒಂದು ವಿಷಯ ಹೇಳಬೇಕು, ಹೇಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಹೇಳಿ ಸರ್. ಬಟ್ ಇದು ಆಫ್ ದ ರೆಕಾರ್ಡ್. ನಿನ್ನೆ ಕಾನ್ಫಿಡೆನ್ಷಿಯಲ್ ಆಗಿ ಒಂದು ಮೀಟಿಂಗ್ ಆಯಿತು. ಪ್ರೋಗ್ರೆಸ್ ಬಗ್ಗೆ ನಿಮ್ಗೆ ವಿಷಯ ಹೇಳಿದ್ರೆ ನೀವು ಖುಷಿ ಪಡ್ತೀರಾ ಅಂತ ಹೇಳಿ ಫೋನ್ ಮಾಡಿದ್ದೀನಿ. ಸರ್, ನೀವು ಯಾವತ್ತೂ ನನಗೆ ಎನ್ಕರೇಜ್ ಮಾಡ್ತೀರಾ, ಅದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ಟು ಯು. ಓಹ್ ಕಮಾನ್ ಲಕ್ಕಿ, ನಿನಗೆ ಕೆಪಾಸಿಟಿ ಇದೆ, ನಾವು ಎಂಕರೇಜ್ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ನನ್ನಂಥ ಟ್ಯಾಲೆಂಟ್ಸು ಎಷ್ಟೋ ಜನ ಇರ್ತಾರೆ, ಬಟ್ ಅವ್ರಿಗೆ ಎನ್ಕರೇಜ್ಮೆಂಟ್ ಸಿಕ್ಕಿರಲ್ಲ. ನೀವು ನನಗೆ ತುಂಬ ಎನ್ಕರೇಜ್ ಮಾಡಿದ್ದೀರಾ ಸರ್, ಐ ಆಮ್ ರಿಯಲಿ ಲಕ್ಕಿ. ಐ ನೋ ಯು ಆರ್ ಲಕ್ಕಿ, ಬಟ್ ನೀವು ನಮ್ಮ ಟೀಮಲ್ಲಿ ಇರೋದಕ್ಕೆ ನಾವು ಲಕ್ಕಿನೇ.
ಯಾವ್ದು ಸರ್? ನಿನ್ನೆ ಮೀಟಿಂಗ್ ನಡೆದಿದ್ದು ಇದ್ರ ಬಗ್ಗೆನೆ. ನಮ್ಮ VP ಅವರು ಕೋಚ್ ಅರ್ಜುನ್ ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ರು. ನಮ್ಮ ಟೀಮ್ನ ನೆಕ್ಸ್ಟ್ ಲೆವೆಲ್ಗೆ ಹೇಗೆ ತೊಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ. ನಿಮ್ಮ ಬಗ್ಗೆ, ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಚರ್ಚೆ ಆಯಿತು. ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಬಂತು. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಆಡೋದು ಹೆಚ್ಚಲ್ಲ, ನಮಗೆ ರೈಟ್ ರೆಕಗ್ನಿಷನ್ ಸಿಗಬೇಕು, ಅದು ಇಂಪಾರ್ಟೆಂಟ್. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ರೆಕಗ್ನೇಷನ್ ಸಿಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ಮ ಬೆಂಗಳೂರು ಟೀಮ್ ಕ್ಯಾಪ್ಟನ್ಸಿಗೆ ನಿಮ್ಮನ್ನೇ ಆಯ್ಕೆ ಮಾಡಬೇಕು ಅಂತಿದ್ದಾರೆ. ನೆಕ್ಸ್ಟ್ ಮ್ಯಾಚಲ್ಲಿ ನಿಮ್ಮ ಪರ್ಫಾರ್ಮೆನ್ಸನ್ನು ನೋಡಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚೆನ್ನಾಗಿ ಆಡಬೇಕು ಸರ್. ದಟ್ಸ್ ರಿಯಲಿ ಅ ಗ್ರೇಟ್ ನ್ಯೂಸ್. ನೋ, ದಿಸ್ ಈಸ್ ದ ಇಂಡಿಕೇಶನ್ ಆಫ್ ಗುಡ್ ನ್ಯೂಸ್. ಇದು ಖಾಯಂ ಆಗಬೇಕು ಅಂದರೆ ಅದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಿರ್ಧಾರ ಆಗುತ್ತೆ. ಸರ್, ಐ ಗಿವ್ ಮೈ 100%. ಲಕ್ಕಿ, ನಾನು ಇವಾಗ ಫೋನ್ ಮಾಡಿದ್ದು ನೆಕ್ಸ್ಟ್ ಮ್ಯಾಚಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಲಿ ಅಂತ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಕ್ಯಾಪ್ಟನ್ ನೀವೇ. ಡೆಫಿನೆಟ್ಲಿ ಸರ್, ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಐ ಆಮ್ ಶೋರ್ ಅಬೌಟ್ ಇಟ್ ಲಕ್ಕಿ. ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಕ್ಯಾಪ್ಟನ್ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನಿನ್ನು ಡಿಸ್ಟರ್ಬ್ ಮಾಡಲ್ಲ. ನೀವು ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿ. ಓಕೆ ಸರ್, ಬಾಯ್. ಯಸ್. ಅರೆ, ಆಗ್ಲೇ ಬಾವಿ ನೀರ್ ಹಾಕಿ ರಂಗೋಲಿನೂ ಬಿಟ್ಟಾಯ್ತಾ? ಗೀತಿಂದ ಕೆಲಸ ಇರಬೇಕು. ಅಡುಗೆ ಮನೆ ಕೆಲಸ ಆದ್ರೂ ನೋಡ್ಕೋಣ. ಅರೆ, ದೇವ್ರ ಪೂಜೆನೂ ಆಗಿದೆ. ಅಡುಗೆ ಮನೇಲಿ ನೋಡಿದ್ರೆ ಕಾಫಿ ಡಿಕಾಕ್ಷನ್ ಬೆರೆಸಿದ್ದಾರೆ, ಹಾಲು ಕಾಯಿಸಾಗಿದೆ. ಯಾರು? ಇಷ್ಟೆಲ್ಲ ಕೆಲಸ ಮಾಡಿದ್ದು ಪಿಂಕಿನ? ಪರವಾಗಿಲ್ವೇ, ಇಷ್ಟೊಂದು ಬದಲಾವಣೆ. ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದ್ದು? ಇನ್ನೂ ಇಲ್ಲ. ತತ್ತನ್ ಹೇಳ್ಬೇಕು. ತತ್ತ ಹೇಳು. ಏನ್ ಚಿಕ್ಕಮ್ಮ? ನೀನ್ ಹೇಳು, ನಿಂಗೊಂದು ಸರ್ಪ್ರೈಸ್ ಇದೆ. ಏನದು ಬೆಳಗ್ಗೆನೆ? ನೀನ್ ನೋಡಿದ್ರೆ ಫುಲ್ ಸರ್ಪ್ರೈಸ್ ಆಗ್ಬಿಡ್ತೀಯ. ಇದೆಲ್ಲ ಪದೇ ಪದೇ ನೋಡಕ್ ಸಿಗಲ್ಲ. ಬಾ. ಏನ್ ಸರ್ಪ್ರೈಸ್? ಬಾರು ನೀನು. ಬಾ ಬಾ ಬಾ. ಏನ್ ಹೇಳಿ ಚಿಕ್ಕಮ್ಮ? ಏನ್ ಚಿಕ್ಕಮ್ಮ? ಏನು? ಓ, ಗೀತ ಅವ್ರು ಸಣ್ಣ ಆಗ್ಬಿಟ್ರಾ? ಸರಿಯಾಗಿ ನೋಡು. ಪಿಂಕಿ, ಹೆಂಗೆ ಸರ್ಪ್ರೈಸು? ಅಯ್ಯಪ್ಪ, ಈ ತರ ಸರ್ಪ್ರೈಸ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇವ್ರಿಗೆ ಇದೆಲ್ಲ ಮಾಡಕ್ ಬರುತ್ತಾ? ನೋಡು ನೋಡು. ಬಾರು, ಇನ್ನೇನೇನ್ ಮಾಡ್ತಾನೆ ನೋಡು. ಓ, ಇರಿ ಚಿಕ್ಕಮ್ಮ, ಲೈಫಲ್ಲಿ ಫಸ್ಟ್ ಟೈಮ್ ಇದನ್ನೆಲ್ಲ ನೋಡ್ತಿದ್ದೀನಿ. ಬಾರು, ಇರಿ ಚಿಕ್ಕಮ್ಮ. ಹಲೋ. Am I speaking to Miss Geeta? ಎಸ್ ಸರ್. Mr. Lucky's manager? ಎಸ್ ಸರ್, ಪ್ಲೀಸ್ ಟೆಲ್ ಮೀ. We are calling from Vision Ad Agency. We would like to feature Lucky in our ad and our clients are okay with that. Can you please share the 5 photos of Lucky? Sure, sir. Which number should I send it to? Can you please mail us the pictures? Because the WhatsApp picture has very less configuration. Oh, okay, sir. I will send, sir. Sir, please send the mail ID, sir. Thank you, ma'am. I will be in the loop. Sir, what, sir? I will let you know once the picture is sent. And this is regarding the payment, date of shoot, storyboard and product, etc. Oh, okay, sir. Thank you very much. Thank you, madam. ಲಕ್ಕಿ ಅವ್ರ ಫೋಟೋ ನನ್ನ ಹತ್ರ ಯಾವುದಿದೆ ಅಂತ ನೋಡ್ತೀನಿ. ನನ್ನ ಹತ್ರ ಎಲ್ಲ ಇವ್ರ ಜೊತೆಗಿರೋ ಸೆಲ್ಫಿಗಳೇ ಇದೆ. ಚೆನ್ನಾಗಿರೋ ಫೋಟೋಗಳು ಬೇಕಲ್ಲ, ಇವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಬೇಗ ಹೇಳು ಗೀತಾ, ಡ್ರೈವ್ ಮಾಡ್ತಾ ಇದ್ದೀನಿ. ಈಗ ನಿಮ್ದು ಚೆನ್ನಾಗಿರೋ ಫೋಟೋಸ್ ಕಳಿಸಿ ಒಂದ್ ಸ್ವಲ್ಪ ನನಗೆ. ಯಾಕೆ? ನೋಡ್ಬೇಕು ಅಂತ ಅನಿಸ್ತಾ ಇದೆಯಾ? ಯಾವಾಗ್ಲೂ ತಮಾಷೆನೆ ನಿಮ್ದು.
ಇನ್ನೊಂದು ಆಡ್ ಏಜೆನ್ಸಿಯವ್ರು ಫೋನ್ ಮಾಡಿದ್ರು, ನಿಮ್ಮನ್ನ ಕಾಸ್ಟ್ ಮಾಡಬೇಕು ಅನ್ಕೊಂಡಿದಾರಂತೆ, ಅದಕ್ಕೆ ಫೋಟೋ ಕೇಳ್ತಿದ್ರು. ಹೌದಾ? ಆದ್ರೆ ನನ್ನ ಹತ್ರ ಯಾವ ಫೋಟೋ ಇದೆ? ಬರೀ ಸೆಲ್ಫೀಸ್ ಮಾತ್ರ ಇರೋದು. ನೋಡಿ, ನಿಮ್ಮ ಹತ್ರ ಚೆನ್ನಾಗಿರೋದು ಯಾವ್ದಾದ್ರು ಇರುತ್ತೆ, ಅದನ್ನ ನಂಗೆ ಕಳಿಸಿ, ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ. ಸರಿ, ಅವ್ರ ಇಮೇಲ್ ID ಕಳಿಸು, ನಾನೇ ಅವ್ರಿಗೆ ಫಾರ್ವರ್ಡ್ ಮಾಡ್ತೀನಿ. ಬೇಡ ಬೇಡ, ನಾನು ನಿಮ್ಮ ಮ್ಯಾನೇಜರ್ ಆಗಿದ್ದೀನಿ ಅಲ್ವಾ, ನಾನೇ ಆ ಕೆಲಸ ಮಾಡ್ತೀನಿ, ನೀವು ಕಳಿಸಿ. ಅಯ್ಯೋ, ನಿಂಗೆ ಮನೆ ಕೆಲಸ ಅದು ಇದು ಅಂತ 1000 ಕೆಲಸ ಇರುತ್ತೆ, ಅದ್ರ ಜೊತೆ ಇದು ಬೇಕಾ? ಪರವಾಗಿಲ್ಲ, ನಾನು ಇದನ್ನ ಖುಷಿಯಿಂದಾನೇ ಮಾಡ್ತಿದ್ದೀನಿ. ಅಂದ್ರೆ ಬೇರೆದೆಲ್ಲ ಬೇಜಾರ್ ಪಡ್ಕೊಂಡು ಮಾಡ್ತೀಯಾ? ಇರು, ಅಮ್ಮಂಗೆ ಹೇಳ್ತೀನಿ. ಹಾಗೆಲ್ಲ ಮಾಡಕ್ ಹೋಗ್ಬೇಡಿ, ಆಮೇಲೆ ಅಮ್ಮ ನಿಜ ಅನ್ಕೊಂಡ್ಬಿಡ್ತಾರಷ್ಟೇ. ಸರಿ ಸರಿ, ಕಳಿಸ್ತೀನಿ ಗೀತಾ. ಬಟ್ ಪ್ರೊಫೆಷನಲ್ ಫೋಟೋಸ್ ಯಾವುದು ಇಲ್ಲ ಗೀತಾ, ನೋಡು, ಸೆಲೆಕ್ಟ್ ಮಾಡು. ಪರವಾಗಿಲ್ಲ, ಇರೋದನ್ನ ಕಳಿಸಿ, ನಾನು ನೋಡ್ತೀನಿ ಯಾವ್ದು ಚೆನ್ನಾಗಿರೋದು ಅದು ಕಳಿಸ್ತೀನಿ. ಸರಿ, ಕಳಿಸ್ತೀನಿ. ಬಾಯ್. ಅಡಿಗೆ ಮನೆಗೆ ಬೇರೆ ಹೋಗ್ತಾವಳೆ. ಏನ್ ಕತೆ ಇವತ್ತು ನಮ್ದು? ಏನು ಅಂತ ನೋಡೋಣ ಇರು. ಏನ್ ನೋಡೋದಲ್ಲಿ? ಚಿಕ್ಕತ್ತೆ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ನಾನು ಮಾಡ್ತೀನಿ, ನೀವು ಕುತ್ಕೊಳ್ಳಿ. ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಇವತ್ತು ಏನೇ ಆಗಿದೆ ನಿನ್ಗೆ? ಯಾಕೆ ಹಾಗೆ ಕೇಳ್ತಿದ್ದೀರಾ? ನೀವು ಕಾಫಿ ಕುಡಿಯಲ್ವಾ? ಅಲ್ಲ, ಕಾಫಿ ನಾನು ಕುಡಿತೀನಿ, ಆದ್ರೆ ನೀನ್ ಇವತ್ತು ಬೆಳಗ್ಗೆನೆ ಎದ್ದು ಏನಿದೆಲ್ಲ? ಓಹೋ, ನಾನು ಯಾವತ್ತು ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಮನೆ ಕೆಲಸನೇ ಮಾಡಿಲ್ವಾ? ಸಿಗುತ್ತೆ, ತಗೊಳ್ಳಿ. ತಗೊಳ್ರಿ. ನನ್ಗೆ ಒಂದು ಆಶ್ಚರ್ಯ. ಏನ್ ಆಶ್ಚರ್ಯ ನಿಮ್ದು? ನನ್ಕಿಂತ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಬಿಡಿಸಿ, ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿ, ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿಕೊಂಡು ನೀನೇ ತಗೊಬಂದು ಕೊಟ್ಟಲ್ಲ, ಅದಕ್ಕೆ ಆಶ್ಚರ್ಯಚಕಿತನಾಗಿದ್ದೇನೆ. ನೀವೇನು ಆಶ್ಚರ್ಯಚಕಿತರಾಗೋದು ಬೇಡ. ನಾನು ಬೆಳಗ್ಗೆ ಎದ್ದಾಗ ಚಿಕ್ಕತ್ತೇನೂ ಎದ್ದಿರ್ಲಿಲ್ಲ, ಅದಕ್ಕೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ತಿದ್ದೆ. ನೀವು ಯಾವಾಗ್ಲೂ ನಾನು ಮಾಡೋ ಕೆಲಸದಲ್ಲಿ ತಪ್ಪು ಹುಡ್ಕೋದೇ ಆಯ್ತು. ತಪ್ಪು ಅಂತ ಹೇಳಿಲ್ಲ, ಅವನು ಪ್ರೀತಿಯಿಂದ ಹಾಗೆ ಹೇಳಿದ್ದು. ಹಲೋ. Hello ma'am, can I speak to Miss Geeta? Yes madam. I am from Windflower Ad Agency. We have shortlisted Mr. Lucky for the ad. I want his picture to send to my client in Bombay. Can you send the pictures in mail, ma'am? If everything works, shoot will be by next month. Is it okay with Mr. Lucky State? ಕುಡೀರಿ, ಬೇಗ ತಣ್ಣಗಾಗುತ್ತೆ. ಧೈರ್ಯವಾಗಿ ಕುಡಿಬೋದಾ? ಯಾಕೆ ಹಾಗೆ ಹೇಳ್ತೀರಾ? ಎಷ್ಟು ಚೆನ್ನಾಗಿ ಮಾಡಿದೀನಿ ಗೊತ್ತಾ? ನಾನೇ ಟೇಸ್ಟ್ ಮಾಡಿ ತಂದಿದ್ದೀನಿ, ಕುಡೀರಿ. ಐ ಕಳ್ಳಿ, ನಾನು ಕುಡಿಲಿ ಅಂತ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ನೋಡಿ ಚಿಕ್ಕತ್ತೆ ಹೇಗೆ ಹೇಳ್ತಾರೆ. ಏಯ್, ಅತಿ ಆಡ್ಬೇಡ ಕಣ. ಚೆನ್ನಾಗಿದೆ ಕಣೋ. ಕುಡಿಲ? ಕುಡೀರಿ. ಈಗೆಲ್ಲ ಕರೆಕ್ಟಾಗೇ ಇದೆ. ಮಾಡಿರೋದು ಯಾರು? ನೀನು. ಈಗ ತಿಂಡಿನೂ ಮಾಡ್ತೀನಿ. ಇದಕ್ಕೆ ತಡ್ಕೊಳಕ್ ಆಗ್ತಿಲ್ಲ. ಈಗ ತಿಂಡಿ ಮಾಡಿದ್ರೆ ಏನ್ ಕತೆ? ಜೋಕ್ ಮಾಡ್ಬಿಡಿ ದತ್ತವ್ರೆ, ನಿಮ್ ಜೋಕ್ ಕೇಳಕ್ಕೆ ನನ್ ಟೈಮ್ ಇಲ್ಲ, ತಿಂಡಿ ಮಾಡ್ಬೇಕು ನಾನು. ಏನ್ ಚಿಕ್ಕಮ್ಮ ಇದು? ಇಷ್ಟು ದಿನ ನೋಡ್ರೆ ಓತ್ಲಾ ಹೊಡಿತಿದ್ಲು, ಇವಾಗ ನನ್ ಜೋಕ್ ಕೇಳಕ್ಕೆ ಟೈಮ್ ಇಲ್ಲ ಅಂತ ಹೋಗ್ತಾವಳೆ. ಏನ್ ಕತೆ ಹೇಳ್ದು? ಇರು ನೋಡೋಣ. First, we will complete all formalities. Then we will tell dates. Yes ma'am, you are right. Let's start with the first step of exchanging our pics. Okay, madam. Send your email ID. Thank you so much ma'am. ಯಾಕೆ ಅವ್ರಿಗೆ ಮೇಲಿನ ಮೇಲೆ ಆಡ್ ಶೂಟ್ ಕಾಲ್ ಬರ್ತಿದೆ? ಆದ್ರೆ ಅವ್ರಿಗೆ ಕಳ್ಸೋದಕ್ಕೆ ಫೋಟೋಗಳು ಯಾವ್ದು ಸರಿನೇ ಹೋಗ್ತಿಲ್ಲ. ಲಕ್ಕಿ ಅವ್ರು ಕಳ್ಸಿರೋದು ಚೆನ್ನಾಗಿಲ್ಲ.
ಏನಾದರೂ ಮಾಡಬೇಕಿದಕ್ಕೆ.